ಗಣಪತಿ ಮಂಡಳ ಸದಸ್ಯರಿಗೆ ಮುಸ್ಲಿಂ ಕಮಿಟಿ ಅರ್ಜಿಮೆಂಟ್ ಕಮಿಟಿ ಎಲ್ಲ ಮುಖಂಡರಿಗೆ ಸ್ವಾಗತ ವಹಿಸುತ್ತಾ ಆಮೇಲೆ ನಮ್ಮ ಅಧಿಕಾರಿಗಳು ತಹಸೀಲ್ದಾರ್ ಸಾಹೇಬರು ಕಮಿಷನರ್ ಸಾಹೇಬರು ನಮ್ಮ ಎಲ್ಲ ಅಗ್ನಿಶಾಮಕ ಸಾಹೇಬರು ಆಮೇಲೆ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ವಹಿಸುತ್ತಾರೆ. ಇವತ್ತಿನ ಈ ಸಭೆಯ ಉದ್ದೇಶ ಏನಂದ್ರೆ ಸೊ ನಾವು ಇಷ್ಟಪಡುವಂಥದ್ದು ಗಣಪತಿ ಹಬ್ಬ. ನಮ್ಮ ಪ್ರಮುಖವಾಗಿ ಈ ಗಣಪತಿ ಹಬ್ಬ ಉದ್ದೇಶ ಏನಪ್ಪ ಅಂದರೆ ಈ ಸಭೆಯ ಉದ್ದೇಶ ಒಂದು ಕಾನೂನು ಸುವ್ಯವಸ್ಥೆ, ಒಂದು ಲಾ ಅಂಡ್ ಆರ್ಡರ್ ಏನಪ್ಪ ಅಂದರೆ ಯಾವುದೇ ರೀತಿ ಗೋಕಾಕಿ ಸಮಸ್ಯೆ ಆಗ್ಬಾರ್ದು. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಏನು ನೀವು ಅನುಮತಿ ತಗೊಳ್ಬರ್ತೀವಿ ಗಣಪತಿ ಹಬ್ಬದು ಅಲ್ಲಿ 24/7 ವಾಲಂಟಿಯರ್ಸ್ ನೇಮಕ ಮಾಡಬಹುದು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ವಾಲಂಟಿಯರ್ ನೇಮಕ ಮಾಡಬೇಕು, ವಾಲಂಟಿಯರ್ ನೇಮಕ ಮಾಡಬೇಕು 24/7. ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಎಡ ಮತ್ತು ಬಲಕವಾಗಿ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದ್ರೆ ಇದು ಬರ್ತಲ್ಲ ಸಿಲಿಂಡರ್ ಅವು ಇಟ್ಕೋಬೇಕು. ಆಮೇಲೆ ಉಸ್ಕಿನ ಬಕೆಟ್ ಇಟ್ಕೋಬೇಕು ಎರಡು ಸೈಡ್. ಅದು ಕಂಪಲ್ಸರಿ 24/7 ವಾಲಂಟಿಯರ್ ನೇಮಕ ಮಾಡಬೇಕು. ಆಮೇಲೆ ಹೋಮ್ಗಾರ್ಡ್ ಕೇಳಿದ್ರಿ, ಹೋಮ್ಗಾರ್ಡ್ ನಮ್ಮ ಮ್ಯಾಗಿಂದ ಕಂಪಲ್ಸರಿ ಕೊಟ್ಟು ನಾವು 100% ಸಾರ್ ಜೊತೆ ಮಾತಾಡ್ಕೊಂಡು ತಹಸೀಲ್ದಾರ್ ಸಾಹೇಬ್ ಜೊತೆ ಡಿ ಸಿ ಸಾಹೇಬ್ ಜೊತೆ ಮಾತಾಡ್ಕೊಂಡು ಹೋಮ್ಗಾರ್ಡ್ ಕೊಟ್ಟು ನಾವು 100% ಎಲ್ಲ ಕಡೆ ಒಂದೊಂದು ಹೋಮ್ಗಾರ್ಡ್ ಕೊಡ್ತೀವಿ. ಎಲ್ಲ ಕಡೆ ಕೊಡ್ಲಿಕ್ಕಂದ್ರೆ 3 ಗಣಪತಿ 4 ಗಣಪತಿ ಕೂಡ ಒಂದೊಂದು ಹೋಮ್ಗಾರ್ಡ್ ಕೊಡೋದು ಕಷ್ಟ ಮಾಡ್ತೀವಿ. ಅದೇ ರೀತಿಯಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಇರ್ತೈತಿ ನಮ್ಮ ಇದ್ರಾಗ ನಗರಸಭೆದಾಗ. ಪ್ರತಿಯೊಬ್ಬರು ಅಲ್ಲಿಂದ ಪರ್ಮಿಷನ್ ತಗೋಬೇಕು, KP ಆಗ್ಬೋದು, ನಗರಸಭೆಯಿಂದ, ಪೊಲೀಸ್ ಇಲಾಖೆಯಿಂದ, ಆಮೇಲೆ ಮತ್ತು ಇದು ಅಗ್ನಿಶಾಮಕದಿಂದ ಕಂಪಲ್ಸರಿ ಏನಪ್ಪ ಅಂದರೆ ಅನುಮತಿ ತಗೊಳ್ಬೇಕು. ಅಲ್ಲಿ ವಾಲಂಟಿಯರ್ ನೇಮಕ ಮಾಡಬೇಕು. ಯಾರು ವಾಲಂಟಿಯರ್ ಇರೋದಿಲ್ಲ ಆಮೇಲೆ ಆಮೇಲೆ ಆ ಪೆಂಡಾಲ ಕಂಪಲ್ಸರಿ ಏನೇನು ಅನುಮತಿ ತೊಗೊಂಡಿರ್ತಿರಲ್ಲ ಎಲ್ಲ ಪತ್ರಗಳು ಅಲ್ಲಿ ಒಂದು ಜೆರಾಕ್ಸ್ ಇಟ್ಟಿರ್ಬೇಕು. ಆಮೇಲೆ ಒಂದು ಪಾಯಿಂಟ್ ಬುಕ್ ಇರಬೇಕು. ಪೊಲೀಸರು ಬಂದಾಗ, ಆಫೀಸರ್ಸ್ ಬಂದಾಗ ಕೈ ಮಾಡಿರ್ತಾರೆ, ಅದು ಪಾಯಿಂಟ್ ಬುಕ್ ಅಂತ ಪಾಸ್ ಇರಬೇಕು. ಆಮೇಲೆ CCTV, ಮೇನ್ಲಿ CCTV ಸಾಧ್ಯವಾದಷ್ಟು CCTV ಅಳವಡಿಸ್ಕೋಬೇಕು. ಸೊ ಶೆಡ್ ಪ್ರಾಪರ್, ಇವಾಗ ಮಳೆಗಾಲ ಇದೆ, ಆ ಶೆಡ್ ಪ್ರಾಪರ್ ಆಗಿ ಶೆಡ್ ನಿರ್ಮಾಣ ಮಾಡಬೇಕು. ಇವಾಗ ಮಳೆ ಇರುತ್ತೆ, ಸ್ವಲ್ಪ ಮೇಲೆ ತಗಡ ಆಯಿತು, ಸೈಡು ಆಜು ಬಾಜು ಎಲ್ಲ ಸರಿಯಾದ ರೀತಿ ಒಂದು ಶೆಡ್ ಅನ್ನು ಹಾಕೋಬೇಕು. ಅದೇ ರೀತಿಯಾಗಿ ಇದು ಕರೆಂಟ್ ಇಷ್ಟು ಹೇಳಿದ್ರಿ ಸರ್, ಅದು ಕರೆಂಟ್ ನೋಡ್ಕೊಂಡು ಪ್ರಾಪರ್ ಏನು ಆಗುತ್ತೆ ಅದನ್ನ ಮಾಡಿ ಸರ್. ಆಮೇಲೆ ಕ್ಲೀನ್ನೆಸ್ ಬಗ್ಗೆ ಹೇಳಿದ್ರಿ, ಸ್ವಚ್ಛತಾ ಬಗ್ಗೆ ಅದು ಕಮಿಷನರ್ ಸಾಹೇಬ್ ಆಯಿತು, ನಮ್ಮ ನಗರಸಭೆ ಯಾವತ್ತು ಅದಕ್ಕೆ ಇಲ್ಲ ಅಂತ ಯಾವತ್ತು ಹೇಳಿಲ್ಲ. 100% ನಿಮ್ಗೆ ಏನೇ ಅದು ಸ್ವಚ್ಛತಾ ಇದ್ದು 100% ಸಾಹೇಬರು ಮಾಡೇ ಮಾಡ್ತಾರೆ ಅಂತ ಹೇಳ್ತು. ಆಮೇಲೆ ಸರ್ ಇನ್ನೊಂದು ಎಲ್ಲರದ್ದು ಏನು ಆಸೆ ಇರ್ತಾರೆ, ಇವಾಗ ಫೈರ್ ಗಾಡಿ ನಿಮ್ಮ ಕಡೆ ಮ್ಯಾಗ ಮಾತಾಡಿ ಸರ್. ಇವಾಗ ನಿಮ್ಮ ಸ್ಟೇಷನ್ ಇರೋಕ್ಕಿಂತ ಒಂದು ಸಂಗೋಳ ಸರ್ಕಲ್ದಲ್ಲಿ ಫೈರ್ ಗಾಡಿ ಇದ್ರೆ ಚೆನ್ನಾಗಿರುತ್ತೆ ಸರ್. ಇದು ಹಬ್ಬ ಮುಗಿಯೋದ್ರಿಗೆ ಇಲ್ಲ ಮಾಡಿ ಸರ್. ಅದು ಯಾಕಂದ್ರೆ ಅಲ್ಲಿಂದ ಬರುವಾಗ ಮತ್ತೆ ಸಮಸ್ಯೆ ಆಗ್ಬಾರ್ದು, ಯಾವಾಗ ಟೈಮ್ ಏನಾಗುತ್ತೆ ಗೊತ್ತಿಲ್ಲ. ಒಂದು ಕೋರ್ಸ್ ಒಂದು ನಮ್ಮ ಸಂಗೋಳ ಸರ್ಕಲ್ದಾಗ ಒಂದು ಗಾಡಿ ನಿಲ್ಲಿಸಿದ್ರೆ ಅದು ಪಾಯಿಂಟ್ ಆಫ್ ಇದೆ, ಮಿಡಲ್ ಪಾಯಿಂಟ್ ಇದೆ, ಆರ್ಟ್ ಆಫ್ ಗೋಕಾಕ್ ಸಂಗೋಳ ಸರ್ಕಲ್. ಅಲ್ಲಿ ಬಂದ್ರೆ ಎಲ್ಲ ಕಡೆ ಎಲ್ಲೇ ಸಮಸ್ಯೆ ಆದ್ರೂ ಇಮಿಡಿಯೇಟ್ಲಿ ಹೋಗ್ಬೋದು. ಅದೊಂದು ನಿಮ್ಮ ಜೊತೆ ಮಾತಾಡಿ ಸರ್, ಹೈಯರ್ ಆಫೀಸರ್ ಜೊತೆ. ಆಮೇಲೆ CCTV ಕಂಪಲ್ಸರಿ ಇರಬೇಕು. ಇನ್ನೊಂದು ಯಾರಾದ್ರೂ ಕುಡಿದು ಗಲಾಟೆ ಮಾಡೋದಾಗ್ಲಿ, ಬೇರೆ ಜಾತಿ ನಿಂದೆ ಮಾಡೋದಾಗ್ಲಿ, ನಾವು ಮೆರವಣಿಗೆ ಹೋಗಾಗ ಅಲ್ಲಿ ಇಲ್ಲಿ ಏನೋ ಬೇರೆ ರೀತಿ ಮಾಡ್ರೆ ಅಷ್ಟಾಗಿರುತ್ತೆ. ಮುಂದಿನ ವರ್ಷ ಸ್ಪಷ್ಟ ಹೇಳ್ತಾ ಇದ್ದೀನಿ, ಮುಂದಿನ ವರ್ಷ ಲಕ್ಷ್ಮೀ ದೇವ್ರ ಜಾತ್ರೆ ಇದೆ. ನಾವಂತರೂ 3,000 ಜನ ಮಂದಿ ಟಾರ್ಗೆಟ್ ಮಾಡಿದ್ದೀವಿ. ಸ್ಪಷ್ಟ ಹೇಳ್ತಾ ಇದ್ದೀನಿ, 3,000 ಜನ ಟಾರ್ಗೆಟ್ ಮಾಡಿದ್ವಿ. ಇದೇ ಏರಿಯಾದಾಗ ಇವ್ರಿಗೆ ಗಡಿಪಾರು ಮಾಡ್ಬೇಕಂತ ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾರೂ ಆ ರೀತಿ ಆಸ್ಪತ್ರೆ ಕೊಡಂಗಿಲ್ಲ. ನಿಮ್ಮ ಮೆಂಬರ್ ಕಮಿಟಿಯವ್ರಿಗೆ ಹೇಳಿ, ನಿಮ್ಮ ಯಾವ ಹುಡುಗರು ಇರ್ತಾವ ಎಲ್ಲ ಡಿಸ್ಕಷನ್ ಮಾಡ್ಕೊಳ್ಳಿ. ನಮಗೆ ಗಣಪತಿ ಹಬ್ಬ ಶಾಂತ ಹೋಗ್ತದ, ಮುಂದೆ ಲಕ್ಷ್ಮೀ ದೇವ್ರ ಜಾತ್ರೆ ಶಾಂತ ಹೋಗ್ಬೇಕು. ಯಾರಾದರೂ ಬಾಲ ಬಿಚ್ಚಿದ್ರೆ 100% ದಾರ್ ಬಿಡೋದು. ಇವಾಗ ಹೇಳ್ತೀನಿ, 3,000-4,000 ಜನ ಟಾರ್ಗೆಟ್ ಮಾಡಿದ್ದೀವಿ, ಲಿಸ್ಟ್ ಮಾಡಿದ್ದೀವಿ. ಇವಾಗ ಕೆಲಸ ಚಾಲೂ ಆಗ್ತಿದೆ. ಯಾವ ಕೇಸ್ ಮಾಡಬೇಕು, ಏನು ಮಾಡಿಸ್ಬೇಕು ಎಲ್ಲ ಗೊತ್ತಿದೆ, ಮಾಡ್ತೀವಿ. ದಯವಿಟ್ಟು ಅದಕ್ಕೆ ಆಸ್ಪತ್ರೆ ಕೊಡಬೇಡಿ. ನಿಮ್ಮ ಹಿರಿಯರು ಆಗ್ತೀರಿ, ನೀವೆಲ್ಲ ಸದಸ್ಯರು ಇದ್ದೀರಿ, ಯಾರೇ ಇದ್ದೀರಿ, ತಮ್ಮ ಹುಡುಗರು ಇವಾಗೆ ಸ್ವಲ್ಪ ಆರಾಮಾಗಿ ಇರಕ್ಕೆ ಹೇಳ್ಬೇಡಿ. ಮುಂದೆ ಆರಾಮ ಇರಕ್ಕೆ ಆಗೋದಿಲ್ಲ. ಅದು ಅಷ್ಟಾಗಲಿ. ಯಾವ ದಾರು ಕುಡಿದು ಡ್ಯಾನ್ಸ್ ಮಾಡೋದು, DJ ಪರ್ಮಿಷನ್ ಇಲ್ಲ. ಏನು ಮಾಡ್ತೀರಿ, ಸೌಂಡ್ ಸಿಸ್ಟಮ್ ಈ ಥರ ಮಾಡ್ಕೊಳ್ಳಿ. ಅದು ಅನುಮತಿನ 100% ಕೊಡ್ತೀರಿ. ಆಮೇಲೆ ಭಜನೆ ಮಾಡಿ, ಅದು ಬಿಟ್ಟು ಇದು ಮಾಡ್ತಿರಲ್ಲ ಜಾಜ್, ಮೆರವಣಿಗೆ ಬೇಕಾದ ಜಾಜ್ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಮಾಡ್ಕೋತೀರಾ. ಬಟ್ DJ ಯಾವುದಕ್ಕೆ DJ ಮಾಡಬೇಡಿ. ನೀವು DJ ಹಾಕೊಂಡ್ರಿ, ನಾವು ಬಂದು ನಿಂತ್ಕೊಂಡು ಕೆಲಸ ಮಾಡೋದು ದೇವ್ರ ಮುಂದೆ ಬೇಡ. ಹಬ್ಬವನ್ನು ಭಕ್ತಿಯಿಂದ ಮಾಡೋಣ. ಯಾವುದಕ್ಕೆ ಹಾರ ಹಾಕಿ ಡ್ಯಾನ್ಸ್ ಮಾಡೋದು, ಕುಡಿದು ಹೃದಯ ಕೇಳಿ ಶಾಕು ಚೂರಿ ಅವೆಲ್ಲ ಕೊಡೋದಿಲ್ಲ, ಬಂದಾಗಿದೆ. ಬಟ್ ಈ ಥರ ಮಾಡೋದು ಬೇಡ. ದಯವಿಟ್ಟು ಎಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು, ನಮ್ಮ ಏನೋ ಎಲ್ಲ ಇಲಾಖೆಯಿಂದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಆಮೇಲೆ ಈ ಸಭೆಗೆ ಎಲ್ಲರೂ ಆಗಮಿಸಿದ್ರಿ. ಧನ್ಯವಾದ ಹೇಳ್ತಾ ಈಗ ಮಾನ್ಯ ತಹಸೀಲ್ದಾರ್ ಸರ್ ಅಧ್ಯಕ್ಷತೆ ವಹಿಸಿದ್ದಾರೆ. ಮಾತಾಡ್ತಾರೆ. ಧನ್ಯವಾದ.